ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಅನ್ನುವ ಈ ಒಂದು ಕಾವ್ಯದ ಸರಳ ಅನುವಾದವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕಂದರೆ ಈಗಾಗಲೇ ಈ ಹರಿಶ್ಚಂದ್ರ ಕಾವ್ಯದ ಹಿಂದಿನ ಭಾಗವನ್ನು ಈಗಾಗಲೇ ವಿಡಿಯೋಗಳಲ್ಲಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ ನಾನು ವಾಚಿಸ್ತಾ ಇರುವಂಥ ಭಾಗ ಹರಿಶ್ಚಂದ್ರ ಕಾವ್ಯದ ಭಾಗ ನಗರ ಪರ್ಯಟನ. ಹರಿಶ್ಚಂದ್ರನು ಮಂತ್ರಿಯ ನಿವೇದನೆಯನ್ನು ಮನ್ನಿಸಿ ಅಂತಃಪುರ ಸ್ತ್ರೀಯರನ್ನು ಅರಮನೆಗೂ ಸೇನಾ ಪರಿವಾರವನ್ನು ಬಿಡಾರಗಳಿಗೂ ಕಳಿಸಿ ಪರಿಮಿತ ಜನರೊಡನೆ ನಗರ ಸಂಚಾರಕ್ಕಾಗಿ ಹೊರಟನು. ಮುತ್ತಿನ ಸರ, ಪದಕ, ಕೇಯೂರ, ಕರ್ಣಕುಂಡಲ ಮುಂತಾದ ವಿವಿಧ ಆಭರಣಗಳನ್ನು ಧರಿಸಿ ಪುಣಗು ಚಂದನಗಳನ್ನು ಲೇಪಿಸಿ ಕಸ್ತೂರಿಯ ಬಟ್ಟನ್ನು ಇಟ್ಟು ಸ್ವಚ್ಛವಾದ ವಸ್ತ್ರವನ್ನು ಉಟ್ಟು ಹರಿಶ್ಚಂದ್ರ ಭೂಪಾಲನು ಸೂರ್ಯನಂತೆಯೂ ಮನ್ಮಥನಂತೆಯೂ ವಿರಾಜಿಸುತ್ತಾ 18 ಮಂತ್ರಿಗಳೊಡನೆ ವೇಶ್ಯಾವೀಧಿಯನ್ನು ಪ್ರವೇಶಿಸಿದನು. ಆ ಸೂಳೆಗೇರಿಯಾದರೂ ಜಾಣಿನ ಜನ್ಮಭೂಮಿ, ಶೃಂಗಾರದ ಮಡು, ಮೋಹದ ಬೀಡು, ಸೊಬಗಿನ ಸೀಮೆ, ಚಾತುರ್ಯದ ಚಾವಡಿ, ಉಪಚಾರದ ಗೂಡು, ವೇಶ್ಯಾವೃತ್ತದ ವಿಸ್ತಾರ, ಸುಳ್ಳಿನ ಪ್ರಚಾರ ಭೂಮಿ, ಕೃತಕ ವ್ಯವಹಾರದ ಕೇರಿ, ಬಯಕೆಯ ನೆಲೆ. ಬೀದಿಯ ಇಕ್ಕೆಲೆಗಳಲ್ಲಿ ಅತಿ ಮನೋಹರವಾದ ವಿಶಾಲ ಭವನಗಳಿದ್ದವು. ವಿವಿಧ ರತ್ನಭೂಷಣಗಳಿಂದ ವೈಭವೋಪೇತವಾದ ಆ ಗೃಹಗಳಲ್ಲಿ ಸುಂದರಿಯರಾದ ವೇಶ್ಯೆಯರು ಸಂಚರಿಸುತ್ತಿರುವುದನ್ನು ಹರಿಶ್ಚಂದ್ರನು ಕಂಡನು. ಆ ತರುಣಿಯರು ಮಹಾರಾಜನನ್ನು ವೈಭವದಿಂದ ಸ್ವಾಗತಿಸುವರೋ ಎಂಬಂತೆ ಕಾಣಿಸಿದರು. ಹೇಗೆಂದರೆ ಸುಳಿಗಾಳಿಗೆ ಒಲೆದಾಡುವ ಅವರ ಸೀರೆಯ ಸೆರಗೆ ಬಾವುಟ, ಚಲಿಸುವ ಮುಂಗುರುಳು ತೋರಣ, ಕುಚಗಳೇ ಕಲಶಗಳು, ಮುಖವೇ ಕನ್ನಡಿ, ಕರತಳವೇ ತಳಿರು, ನಖಗಳೇ ಹೂಗಳು, ಒಡವೆಗಳ ಮುತ್ತು ನೆನೆಯಕ್ಕಿ, ಹುಬ್ಬುಗಳೇ ಕಬ್ಬಿನ ಜಲ್ಲೆಗಳು, ಮುಡಿದ ಹೂಗಳಿಗೆ ಮುಸುಕುವ ದುಂಬಿಗಳು ನವಿಲುಗರಿ, ಬಳೆಗಳ ಸದ್ದು ಮಂಗಳವಾದ್ಯ. ಆ ಸಮಯದಲ್ಲಿ ಸುಣ್ಣವನ್ನು ಬಳಿದಿದ್ದ ಬಿಳಿ ಬಣ್ಣದ ಮಹಡಿಯ ಮೇಲೆ ಗೌರವರ್ಣದ ಯುವತಿಯೊಬ್ಬಳು ನಿಂತಿದ್ದಳು. ಅವಳು ಧವಳಾಂಬರವನ್ನುಟ್ಟು ಶುಭ್ರ ದಂತ ಪಂಕ್ತಿಯು ಕಾಣಿಸುವಂತೆ ಬೆಳ್ಳಗೆಯನ್ನು ಬೀರುತ್ತಿದ್ದಳು. ಮೈಗೆ ಶ್ರೀಗಂಧವನ್ನು ಬಳಿದುಕೊಂಡು ತಲೆಯಲ್ಲಿ ಮಲ್ಲಿಗೆಯ ಮಾಲೆಯನ್ನು ಮುಡಿದಿದ್ದಳು. ತೊಟ್ಟಿದ್ದ ಮುತ್ತಿನ ಒಡವೆಗಳ ಬೆಳಕು ಬೆಳದಿಂಗಳಂತೆ ಬೀದಿಯವರೆಗೆ ಹರಡಿತ್ತು. ಬಿಳಿಯ ಉಪ್ಪರಿಗೆಯ ಮೇಲೆ ನಿಂತಿದ್ದ ಆ ಚೆಲುವೆಯು ಬಿಳಿ ಮೋಡದ ಮೇಲೆ ತೊಳಗುವ ಚಂದ್ರಕಲೆಯೋ ಎಂಬಂತೆ ತೋರಿದಳು. ಆ ಸೂಳೆಗೇರಿಯ ಮಹಡಿಗಳಲ್ಲಿ ಕೆಲವರು ಪಗಡೆ ಚದುರಂಗಗಳನ್ನು ಆಡುತ್ತಿದ್ದರು, ಕೆಲವರು ವೀಣೆಗಳನ್ನು ನುಡಿಸುತ್ತಿದ್ದರೆ, ಕೆಲವರು ಗೀತ ನೃತ್ಯ ವಾದ್ಯಗಳನ್ನು ಕಲಿಯುತ್ತಿದ್ದರು. ಒಂದು ಕಡೆ ಗಿಳಿಗಳಿಗೆ ಮಾತು ಕಲಿಸುತ್ತಿದ್ದರೆ, ಇನ್ನೊಂದು ಕಡೆ ಕಾಮಶಾಸ್ತ್ರದ ಪಾಠ ನಡೆಯುತ್ತಿತ್ತು. ಒಂದೆಡೆ ವೇಶ್ಯ ವಿಡಂಬನದ ಕಥೆಗಳನ್ನು ಹೇಳುತ್ತಿದ್ದರು, ಇನ್ನೊಂದೆಡೆ ವೇಶ್ಯೆಯರು ಸಿಂಗರಿಸಿಕೊಂಡು ನಲ್ಲರೊಡನೆ ಕಲೆತಿದ್ದರು. ಇದೆಲ್ಲವನ್ನು ವೀಕ್ಷಿಸುತ್ತಾ ಹರಿಶ್ಚಂದ್ರನು ಸಾಗಿದನು. ಒಂದು ಕಡೆಯಲ್ಲಿ ಅಂಗನೆಯರು ಚಿಟ್ಟುಮುರಿ ಎಂಬ ಆಟವನ್ನು ಆಡುತ್ತಿದ್ದರು. ಆಡುವಾಗ ಒಬ್ಬರನ್ನೊಬ್ಬರು ಎದುರಿಸಿ ಮುಂದೆ ಬಂದಾಗ ಎದುರಿದ್ದವರು ಹಿಂದಕ್ಕೆ ಸರಿಯುತ್ತಿದ್ದರು. ಆ ಸಮಯದಲ್ಲಿ ದುಂಬಿಯು ದುಂಬಿಯನ್ನು ಅಟ್ಟುವಂತೆ ಅವರ ಅಲಕಗಳು, ಹೂಬಾಣವು ಹೂಬಾಣವನ್ನು ಹಿಂದಕ್ಕೆ ತಳ್ಳುವಂತೆ ನೇತ್ರಗಳು, ಇಂದುಮಂಡಲವು ಇನ್ನೊಂದು ಇಂದುಮಂಡಲವನ್ನು ತಾಕುವಂತೆ ಮುಖಗಳು, ಎಳೆಬಳ್ಳಿಯು ಇನ್ನೊಂದು ಎಳೆಬಳ್ಳಿಯ ಕುಡಿಯಲ್ಲಿ ತಗುಲಿಕೊಳ್ಳುವಂತೆ ತೋಳುಗಳು, ಚಕ್ರವಾಕಗಳು ಚಕ್ರವಾಕಗಳನ್ನು ಬೆನ್ನಟ್ಟುವಂತೆ ಸ್ತನಗಳು, ಹಂಸಗಳು ಹಂಸಗಳನ್ನು ಎದುರಿಸುವಂತೆ ಪಾದಗಳೂ ರಂಜಿಸಿದವು. ಒಂದೆಡೆಯಲ್ಲಿ ಸುಂದರಿಯರು ಬಗೆ ಬಗೆಯಲ್ಲಿ ಬಾಹುಗಳನ್ನು ತಿರುವುತ್ತಾ ಕೋಲಾಟವನ್ನು ಆಡುತ್ತಿರಲು ಮುಡಿಯ ಪರಿಮಳದೊಡನೆ ಮರಿದುಂಬಿಗಳು ಹಾರಾಡುತ್ತಿದ್ದವು. ಅವರ ನಡಿಗೆಯ ಜೊತೆಯಲ್ಲಿ ಹಂಸಗಳು ಹೆಜ್ಜೆ ಇಡುತ್ತಿದ್ದವು. ಸೊಬಗಿನ ನುಡಿಗಳೊಡನೆ ಗಿಳಿಗಳು ನುಡಿಯುತ್ತಿದ್ದವು. ಕುಚಗಳ ಬಳಿ ಕೋಕಗಳು ಕುಣಿಯುತ್ತಿದ್ದವು. ಆ ಚೆಲುವೆಯರ ದೇಹ ಸೌಂದರ್ಯದೊಡನೆ ನೋಟಕರ ದೃಷ್ಟಿಗಳು ನರ್ತಿಸುತ್ತಿದ್ದವು. ಕೆಲವು ಲಲನೆಯರು ಚೆಂಡಾಟವಾಡುತ್ತಿದ್ದರು. ಒಬ್ಬ ರಮಣಿಯು ಉಯ್ಯಾಲೆಯಾಡುತ್ತಿರುವಾಗ ಚಂದ್ರಬಿಂಬದಂತಿದ್ದ ಕಾಲ್ಮಣೆಯನ್ನು ಒದ್ದಳು. ಅವಳು, ಎಲವೋ ಚಂದ್ರ, ಜಗತ್ತಿಗೆ ತಿಳಿದಿರುವಂತೆ ನೀನು ಕಳಂಕಿ, ಕಲಾಹೀನ, ಹಾವು ನುಂಗಿ ಉಗುಳಿದೆ ನಿನ್ನನ್ನು, ದೋಷಿ,
ಅಸ್ಥಿರ ಶ್ವೇತಾಂಗ. ಇಂಥ ಅವಲಕ್ಷಣನಾದ ನೀನು ನನ್ನ ಮುಖದೆದುರಿಗೆ ಬಂದೆಯಾ ಎಂದು ಕೋಪಿಸಿ ಚಂದ್ರನನ್ನು ಒದೆದಂತೆ ಕಾಣಿಸಿತು. ಈ ಪ್ರಕಾರವಾಗಿ ಬಗೆ ಬಗೆಯ ಕ್ರೀಡೆಗಳಿಂದ ವಿಹರಿಸುತ್ತಾ ನಲ್ಲರೊಡನೆ ನಲಿಯುತ್ತಾ ಮೆರೆಯುತ್ತಿದ್ದ ಸೊಗಸುಗಾತಿಯರನ್ನು ನೋಡಿ ಹರಿಶ್ಚಂದ್ರ ಭೂಪಾಲನು ಚಿತ್ತ ವಿನೋದವನ್ನು ಪಡೆದು ತನ್ನ ಅರಮನೆಯನ್ನು ಸೇರಿದನು. ಅನಂತರ ಸ್ನಾನವನ್ನು ಮಾಡಿ ಭೋಜನವನ್ನು ಮುಗಿಸಿ ಶಯನಾಗಾರಕ್ಕೆ ಹೋಗಿ ನಿದ್ರಿಸಿದನು. ಇತ್ತ ಆಕಾಶದಲ್ಲಿ ಚಂದ್ರಮನ ಸೊಬಗು ಇಳಿಯುತ್ತಾ ಬಂದಿತು. ರಾತ್ರಿ ವಧುವಿನ ಯೌವನವು ಹಳದಾಯಿತು. ತೆರಪಿಲ್ಲದೆ ಕಾಡುತ್ತಿದ್ದ ದುಂಬಿಗಳ ಪೀಡೆಯಿಂದ ಕೈರವಗಳು ಕಂದಿದವು. ಹಗಲೆಲ್ಲ ಹಸಿದಿದ್ದ ಚಕೋರಿಗಳು ಬೆಳದಿಂಗಳನ್ನು ಕುಡಿದು ಮುಗಿಸಿದವು. ಕಳೆಯೆಲ್ಲವನ್ನು ಹಿಂಡಿ ಹೀರಿ ಬಿಸುಟಂತೆ ಚಂದ್ರನು ನಿಸ್ಸಾರವಾಗಿ ಕಾಣಿಸಿದನು. ತಮ್ಮ ಕಾಂತನಾದ ಚಂದ್ರನ ದುರವಸ್ಥೆಯನ್ನು ಕಂಡು ತಾರೆಗಳು ದುಃಖದಿಂದ ಕಂದಿದವು. ಮಗನ ಕ್ಷೀಣತೆಯನ್ನು ನೋಡಿ ಸಮುದ್ರ ರಾಜನು ಬಡವಾದನು. ಮಹಾರಾತ್ರಿಯೇ ಅಳೆಯುತ್ತಿರುವಾಗ ಯಾರು ತಾನೇ ನಶಿಸದೇ ಇದ್ದಾರು? ಮೂಡಲದಲ್ಲಿ ಅರುಣೋದಯವಾಯಿತು. ತಂಗಾಳಿ ಬೀಸಿತು. ಪಂಚಮಹಾವಾದ್ಯಗಳು ಮೊಳಗಿದವು. ದೇವಸ್ಥಾನಗಳಲ್ಲಿ ಶಂಖಗಳು ಶಿವನ ಮಹಿಮೆಯನ್ನು ಘೋಷಿಸಿದವು. ಅರಮನೆಯಲ್ಲಿ ಗಾಯಕಿಯರು ಹಾಡಿದರು. ವಂದಿಮಾಗಧರು ಮಹಾರಾಜನನ್ನು ಹೊಗಳಿದರು. ಉದಯಗಿರಿಯ ಶಿಖರಾಗ್ರದಲ್ಲಿ ರವಿಯು ಕಿರಣ ತತಿಗಳೊಡನೆ ಹೊಳೆಯುತ್ತಾ ಮೂಡಿದನು. ಪೂರ್ವ ದಿಕ್ಕಿನಲ್ಲಿ ಹೊಂಬೆಳಗು ಹರಡತೊಡಗಿತು. ಸಾಗರದ ಉಬ್ಬರ ಇಳಿಯತೊಡಗಿತು. ನೈದಿಲೆಯು ಬಾಡತೊಡಗಿತು. ತಂಗಾಳಿ ಪರಿಮಳವನ್ನು ಬೀರತೊಡಗಿತು. ತಾವರೆಯು ಅರಳತೊಡಗಿತು. ಜೀವಿಗಳ ಜ್ಞಾನಜ್ಯೋತಿಯೋ ಎಂಬಂತೆ ರವಿಬಿಂಬವು ಮೂಡತೊಡಗಿತು. ಕೆಂಪಗೆ ಹೊಳೆಯುತ್ತಿದ್ದ ಸೂರ್ಯಮಂಡಲವನ್ನು ನೋಡಿದಾಗ ಇದೇನು ಚಂದ್ರನನ್ನು ಬೆನ್ನಟ್ಟಿದ ಬಡವಾಗ್ನಿಯಿಂದ ಸಿಡಿದ ಕೆಂಗಿಡಿಯೋ, ಕಾಳರಾತ್ರಿಯ ನಡುದಲೆಯ ಮೇಲೆ ಎರಗಿದ ಬರಸಿಡಿಲೋ, ಅಥವಾ ಕೋಪಾವಿಷ್ಠನಾದ ಕಾಲ ಭೈರವನು ಖಡ್ಗವನ್ನು ನಿರ್ಮಿಸುವುದಕ್ಕಾಗಿ ರುದ್ರನ ಫಾಲ ನೇತ್ರಾಗ್ನಿಯಲ್ಲಿ ಕಾಯಿಸಿ ಉದಯಗಿರಿ ಎಂಬ ಅಡಿಗಲ್ಲಿನ ಮೇಲೆ ಬಡಿಯುವುದಕ್ಕಾಗಿ ಇಟ್ಟ ಕಬ್ಬಿಣದ ಬಟ್ಟೋ ಎಂಬಂತೆ ರಂಜಿಸಿತು. ಆಗ ಹರಿಶ್ಚಂದ್ರ ಭೂಪಾಲನು ಶಿವನಾಮ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಮೇಲೆದ್ದನು. ಮೊದಲು ಘೃತವನ್ನು ನೋಡಿ ಮಣಿಮುಕುರದಲ್ಲಿ ತನ್ನ ಮುಖದ ಪ್ರತಿಬಿಂಬವನ್ನು ಅವಲೋಕಿಸಿ ಬುದ್ಧ ಜನರ ಮಂಗಳಾಶೀರ್ವಾದವನ್ನು ಪಡೆದು ಗೋವನ್ನು ಸ್ಪರ್ಶಿಸಿ ವಂದಿಮಾಗಧರ ಸ್ತುತಿಯನ್ನು ಮಂಗಳವಾದ್ಯವನ್ನೂ ಆಲಿಸುತ್ತಾ ಸ್ನಾನಗೃಹಕ್ಕೆ ತೆರಳಿದನು. ಕ್ರಮವಾಗಿ ಮುಖ ಪ್ರಕ್ಷಾಲನ ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾವಂದನೆಯನ್ನು ಆಚರಿಸಿ ಆನಂದದಿಂದ ಶಿವಪೂಜೆಯನ್ನು ನೆರವೇರಿಸಿದನು. ಅನಂತರ ದಾನ ಧರ್ಮಗಳನ್ನು ಮಾಡಿ ರಿಪುರಾಜ ಮದ ಗಜ ವಿದಳನೋದ ಉಗ್ರ ಸಿಂಹನಾದ ಹರಿಶ್ಚಂದ್ರನು ಸಭಾಮಂಟಪಕ್ಕೆ ಬಂದು ಉತ್ತುಂಗ ಸಿಂಹಾಸನಾರೂಢನಾದನು. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಗರ ಪರ್ಯಟನಾ ಭಾಗವು ಮುಕ್ತಾಯ.